ತಾವೆಲ್ಲ ಕೆಳಗಡೆ ಕಾಯ್ಕೊಂಡು ಕೂತಿದ್ದೀರಿ. ಸೊ ನಿಮ್ಗೆ ಅವ್ರಿಗೆ ಎಲ್ಲ ನನ್ನ ಕೋಟಿ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಬಹಳ ಅಭಿಮಾನಪೂರ್ವಕವಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ. ಮಿಥುನ್ ರೈ ಅವರನ್ನ ಗೆಲ್ಸಿ ಅಂತ ಹೇಳಲಿಕ್ಕೆ ನಾನಿಲ್ಲಿ ಬಂದಿಲ್ಲ. ಈ ಮಂಗಳೂರು ಮಹಾಜನತೆಯ, ದಕ್ಷಿಣ ಕನ್ನಡ ಜಿಲ್ಲೆಯ ಮಹಾಜನತೆಯ ಸ್ವಾಭಿಮಾನವನ್ನು ಉಳಿಸಿ ನೀವು ಗೆಲ್ಲಬೇಕು ಅಂತ ಹೇಳಲಿಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೆ. ಮಿಥುನ್ ರೈರು ಒಬ್ಬ ನೀವೆಲ್ಲ ಸೂಚಿಸಿರುವಂತ ಒಬ್ಬ ಅಭ್ಯರ್ಥಿ ಅಷ್ಟೇ. ಹೆಸರು ಮಾತ್ರ ಮಿಥುನ್ ರೈ. ನೀವು ಏನು ಈ ಮತದಾರರಿಗೆ ಏನು ನೋವಾಗಿದೆ, ಆ ನೋವಿಗೆ, ಆ ದುಃಖಕ್ಕೆ ಜಯ ತಂದು ಕೊಡಬೇಕು ಅಂತ ಕೇಳಲಿಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ. ನಾನು ನಮ್ಮೆಲ್ಲ ಸ್ನೇಹಿತರು ಮುಖಂಡಗಳ ಸೇರಿ ಬಹಳ ಒಳ್ಳೆಯ ಶುಭ ಗಳಿಗೆಯಲ್ಲಿ, ಶುಭ ಮುಹೂರ್ತದಲ್ಲಿ ಬೆಳ್ತಂಗಡಿಗೆ ಬಂದು ಒಂದು ಜ್ಯೋತಿಯನ್ನು ನಾವು ಬೆಳೆಸಿದ್ದೇವೆ. ಆ ಜ್ಯೋತಿನ ನಾನು ಮಾತ್ರ ಬೆಳೆಸಲಿಲ್ಲ, ವೇದಿಕೆಯಲ್ಲಿರುವಂತ ಎಲ್ಲ ಧರ್ಮದ ನಾಯಕರುಗಳು, ನಾನು ಐವನ್ ಡಿಸೋಜರ್ ಅವರು, ಖಾದರ್ ಅವರು, ಎಲ್ಲ ಧರ್ಮಕ್ಕೆ ಸೇರಿದಂತ ಹೆಣ್ಮಕ್ಳು ಆದಿಯಾಗಿ ಎಲ್ಲ ಜಾತಿಯ ಮುಖಂಡರು ಸೇರಿ ಆ ಜ್ಯೋತಿಯನ್ನ ಬೆಳೆಸಿದ್ದೇವೆ. ಇಷ್ಟು ಗಾಳಿ ಬರ್ತಾ ಇದ್ರು ಕೂಡ ಆ ಜ್ಯೋತಿಯನ್ನ ಉರಿತಾ ಇದೆ. ಎಂತ ಗಳಿಗೆಯಲ್ಲಿ ಆ ಜ್ಯೋತಿಯನ್ನ ಬೆಳೆಸಿದ್ದೇವೆ ಅಂತಂದ್ರೆ, ಬುದ್ಧ ಬಸವನು ಮನೆ ಬಿಟ್ಟ ಗಳಿಗೆಯಲ್ಲಿ, ಯೇಸು ಕ್ರಿಸ್ತನು ಶಿಲುಬೆಗೇರಿದ ಗಳಿಗೆಯಲ್ಲಿ, ಪೈಗಂಬರ್ ದಿವ್ಯವಾಣಿ ಕೇಳಿದ ಗಳಿಗೆಯಲ್ಲಿ, ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿದ ಗಳಿಗೆಯಲ್ಲಿ, ಇಂಥ ಒಂದು ಪವಿತ್ರವಾದಂತ ಭೀಮಾಬಾಯಿರವರು ಅಂಬೇಡ್ಕರ್ ಅವರಿಗೆ ಜನ್ಮ ಕೊಟ್ಟಂತ ಗಳಿಗೆಯಲ್ಲಿ, ಅಂತ ಗಳಿಗೆಯನ್ನ ಆಯ್ಕೆ ಮಾಡಿ ಈ ಮೂಡುಬಿದ್ರೆಗೆ ಬಂದು ಇವತ್ತು ನಾನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 28 ವರ್ಷದಿಂದ ಇಲ್ಲೇ ಹೋದಂತ ಒಬ್ಬ ಸಂಸತ್ ಸದಸ್ಯರನ್ನ ನೀವು ಕಾಂಗ್ರೆಸ್ ಪಕ್ಷದ ಒಂದು ಕೊಡುಗೆಯಾಗಿ ಕೊಡಬೇಕು ಅಂತ ಕೇಳಲಿಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೇನೆ. ಆ ಜ್ಯೋತಿ ಬೆಳಗ್ತಾ ಇದೆ, ಬೆಳಕು ಪ್ರಕಾಶವಾಗ್ತಾ ಇದೆ. ಆದ್ರೆ ಬೆಳಕಿನ ಹಿಂದೆ ನಿಮ್ ಕಣ್ಣಿಗೆ ಆ ಬೆಳಕು ಮಾತ್ರ ಕಾಣ್ತಾ ಇದೆ. ಕತ್ತಲಿಂದ ಬೆಳಕಿಗೆ ತೆಗೆದುಕೊಂಡು ಹೋಗ್ಬೇಕು ಅಂತ. ಆ ಬೆಳಕಿನ ಹಿಂದೆ ಬತ್ತಿ ಮತ್ತು ಎಣ್ಣೆ ಇದೆ, ಅದು ನಿಮ್ ಕಣ್ಣು ಕಾಣ್ತಾ ಇಲ್ಲ. ಆ ಕೆಳಗಡೆ ಕೂತಂತ ಕಾರ್ಯಕರ್ತರೇ ನೀವು ಬತ್ತಿ ಮತ್ತು ಎಣ್ಣೆ ಅನ್ನೋದನ್ನ ನಾವು ಮರಲಿಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲೇ ಚುನಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಈ ಬೆಳಕನ್ನ ಕೊಡಬೇಕಾದವರು ನೀವು. ಇವತ್ತು ಬಹಳ ನೋವಿನಿಂದ ನಮ್ಮ ಬೆಳ್ತಂಗಡಿಯ ನಮ್ಮ ಮಾಜಿ ಶಾಸಕರು ಬಗ್ಗೇರವರು ಮತ್ತು ನಮ್ಮ ರೈರವರು ವಿಜಯ ಬ್ಯಾಂಕ್ ವಿಚಾರದಲ್ಲಿ ಹೇಳ್ತಾ ಇದ್ದೆ. ನಾನು ಒಬ್ಬ ವಿಜಯ ಬ್ಯಾಂಕಿನ ಒಬ್ಬ ಅಭಿಮಾನಿ. ನಾನು ಒಬ್ಬ ಅಲ್ಲಿಯ ಒಂದೇ ಅಕೌಂಟ್ ನನ್ನಲ್ಲಿ ಇರುವುದು. ನನ್ನ ದಾಖಲೆ ತೆಗೆದುಕೊಂಡು ನೋಡಿ, ಯಾವ ಬ್ಯಾಂಕಲ್ಲೂ ಇಟ್ಕೊಂಡಿಲ್ಲ. ನಂದೆಲ್ಲ ವ್ಯವಹಾರ ವಿಜಯ ಬ್ಯಾಂಕ್ ಒಂದು ಕಾರ್ಡ್ ಎಮರ್ಜೆನ್ಸಿ ಮಾಡಿಕೊಂಡಿದ್ದೀನಿ. ಕೇಳ್ತಾ ಇದ್ದೆ ಮಿಥುನ್ ರೈನ, ಇವತ್ತಿಂದ ಕಾರ್ಡ್ಗೇನಪ್ಪ ಏನಾದ್ರು ಬೆಲೆ ಇದೆಯಾ ಅಂತ. ಯಾಕೆಂದ್ರೆ ನೋಟ್ ಬಂದಾಗಿ ಕಾರ್ಡ್ಗೂ ಬಂದಾಗೋದು. ಯಾಕೆಂದ್ರೆ ದುಡ್ಡು ತರಂಗಿಲ್ಲ, ದುಡ್ಡು ತಂದ್ರೆ ಯಾರೇ ಬರ್ಬೇಕಾದ್ರೆ ಗಾಡಿ ಬೆಲೆ ಚೆಕ್ ಮಾಡ್ತಾ ಇದ್ದೆ. ನನ್ನ ಗಾಡಿನ ನಾನು ಹರೀಶ್ ನಮ್ಮ MSC ಅವರ ಅಧ್ಯಕ್ಷರು ಬರ್ತಾ ಇದ್ದೆ. ದುಡ್ಡು ಗಿಡ ಎತ್ಕೊ ಬಂದ್ಬಿಟ್ಟು ಅವ್ರು ಅಂತೇಳಿ ಚೆಕ್ ಬೇರೆ ಮಾಡ್ತಾ ಇದ್ರು. ಅದಕ್ಕೆ ಎಮರ್ಜೆನ್ಸಿ ಕ್ರೆಡಿಟ್ ಕಾರ್ಡ್ ತಗೊಂಡ್ಕೊಂಡು ಬಂದೆ. ಹೋಟ್ಲಿಗೆ ಬಿಲ್ಗಿಲ್ ಕೊಡ್ಬೇಕಾದ್ರೆ ದುಡ್ಡು ಬೇಕಲ್ಲಪ್ಪ ಅಂತೇಳಿ ತೆಗೆದುಕೊಂಡು ಬಂದೆ. ಇವತ್ತು ಬ್ಯಾಂಕು ಇವತ್ತಿಂದ ಇಲ್ಲ ಅಂತ ಹೇಳಿ ನನಗೆ ಟೈಮ್ ಪೇಪರ್ ಓದಕ್ಕೆ ಟೈಮ್ ಸಿಗ್ಲಿಲ್ಲ, ನನಗೆ ಗೊತ್ತಾಗ್ಲಿಲ್ಲ ನನಗೆ. ಆದ್ರೆ ಎಂತ ನೋವಿನ ಪರಿಸ್ಥಿತಿ ಈ ಜಿಲ್ಲೆಯಲ್ಲಿ ಹುಟ್ಟಂತ ಒಂದು ಬ್ಯಾಂಕ್ಗಳು ಈ ದೇಶಕ್ಕೆ ಮಾದರಿ.
ಇವತ್ತು ನಾನು 3 ಜನ ನಾಯಕರಿಗೆ, ಒಂದು ಸದಾನಂದ ಗೌಡ್ರಿಗೆ, ಒಂದು ನಮ್ಮ ಶೋಭಕಂಗೆ, ಇನ್ನೊಂದು ಕಟೀಲ್ MP ಅವರ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಒಂದು ಪ್ರಶ್ನೆ ಕೇಳಲಿಕ್ಕೆ ಬರ್ತಾ ಇದ್ದೇನೆ. ಇದು ನಿಮ್ಮ ಸ್ವಾಭಿಮಾನದ ಪ್ರಶ್ನೆ. ನಿಮ್ಮ ಜೊತೆ 17-18 ಜನ MP-ಗಳಿದ್ದಾರೆ, 4-5 ಜನ ರಾಜ್ಯಸಭಾ ಸದಸ್ಯರಿದ್ದಾರೆ. ನಿಮ್ಮ ಪಕ್ಷ 400ಕ್ಕೂ ಹೆಚ್ಚು ಸೀಟನ್ನ ನೀವು ಪಡ್ಕೊಂಡಿದ್ದೀರಿ. ಕಾಂಗ್ರೆಸ್ ಬರೀ 44 ಇದೆ. ನಿಮ್ಮ ತಾಯಿನ ನಿಮ್ಮ ಕೈಲಿ ಉಳಿಸ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಇನ್ನು ಯಾರನ್ನ ನೀವು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಅಂತ ಕೇಳಿದ ಪ್ರಶ್ನೆ ಈ ಸಂದರ್ಭದಲ್ಲಿ ಆಂಧ್ರ ಪ್ರದೇಶದ 7 ಜನ MP-ಗಳು ಆ ಜಗನ್ ಅವರ ಪಾರ್ಟಿಯವರು ಆ ಜಿಲ್ಲೆ ಆಡಳಿತಕ್ಕೆ ಒಂದು ಸ್ಟೇಟಸ್ ಕೊಡ್ಲಿಲ್ಲ ಅಂತೇಳಿ, ಹಣ ಕೊಡ್ಲಿಲ್ಲ ಅಂತೇಳಿ ಆ MP ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ನಳಿನ್ ಕುಮಾರ್ ಕಟೀಲ್ ಅವರು, ಸದಾನಂದ ಗೌಡರು, ಶೋಭಕ್ಕ ಬಿಡಿ 17 ಜನ ಬೇರೆ ಈ ಜಿಲ್ಲೆಯಲ್ಲಿ ಹುಟ್ಟಿದ್ದವರು, ಈ ಜಿಲ್ಲೆಯ ಸ್ವಾಭಿಮಾನ ಅವ್ರ ರಾಜೀನಾಮೆ ಕೊಟ್ಬಿಟ್ಟು ಈಚೆ ಬರಬೇಕಾಗಿತ್ತು. ಆದ್ರೆ ಅವ್ರ ಅಧಿಕಾರ ಮುಖ್ಯನೇ ಹೊರತು ನಿಮ್ಮ ಸ್ವಾಭಿಮಾನ, ನಿಮ್ಮ ಗೌರವ ಮುಖ್ಯ ಅಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಇದೊಂದು ಕರಾಳ ದಿನ ನಿಜ. ರೈರವರು, ರಮನಾಥ್ ರೈರವರು, ಮಿಥುನ್ ರೈರವರು ಇಬ್ರು ಕೂಡ ತಮ್ಮ ಪರವಾಗಿ ಹೋರಾಟ ಮಾಡಿ ಬಂದಿದ್ದೇವೆ ಅಂತ ಹೇಳಿದ್ರು. ನಾನು ರಮನಾಥ್ ರೈರವರು ಯೂತ್ ಕಾಂಗ್ರೆಸ್ ಇಂದ ಜೊತೆಲಿ ಕೆಲಸ ಮಾಡಿದವರು. ನಾವಿಬ್ರು ಹೋಗಿ ತಮಿಳುನಾಡಿನ ಜೋರಾರ್ಪೇಟೆಗೆ ಏಟ್ ತಿಂದವ್ರು. ಏಟ್ ಹೇಳ್ತಿದ್ಯಾ? ಇಬ್ರು ಇಷ್ಟಪ್ಪ ಏಟ್ ತಿಂದಿದ್ದು, ಅವ್ರು ಸ್ವಲ್ಪ ದಪ್ಪ, ಇನ್ಸೋ ದಪ್ಪ ಇತ್ತು. ಹಾಗೆ ತಮಿಳುನಾಡು ಪೊಲೀಸ್ ಸ್ಟೇಷನ್ ಒಳಗಡೆ ಇದ್ದ ನಾವು ಹೋರಾಟಕ್ಕೆ ಹೋಗಿ ಬಂದ ನಾವು ಜೋಲಾರ್ಪೇಟೆಯಲ್ಲಿ. ಆಗಿಂದ ನಾವು ಜೊತೆಲಿದ್ದವು. ಗಂಗಾಧರ್ ಗೌಡರು ನಮ್ಮ ಗುಂಡರಾಯರ ಕಾಲದಲ್ಲಿ ಮಂತ್ರಿ, ನಾನು ವಿನಯ್ ಕುಮಾರ್ ಸರ್ಕಾರ ನೋಡಕ್ ಹೋಗ್ತಿದ್ದವರು, ವಿದ್ಯಾರ್ಥಿ ನಾಯಕರು. ಅಲ್ಲಿಂದ ಇಲ್ಲಿವರೆಗೂ ನಾವೆಲ್ಲ ಬೆಳೆದಿದ್ದೇವೆ. ನಾವು ಬೆಳೆದಿರೋದು ಸಂಘಟನೆಯಿಂದ. ಅವತ್ತು ರಮನಾಥ್ ರೈ, ಇವತ್ತು ಮಿಥುನ್ ರೈ. ನಾವೆಲ್ಲ ಗಮನಿಸ್ತೀವಿ. ಮಿಥುನ್ ರೈ ಒಬ್ಬ ನಾಯಕನಿಗೆ ಸಾಧ್ಯ ಇಲ್ಲ. ಒಬ್ಬ ನಾಯಕನಾಗಬಾರ್ದು ಅನ್ನೋ ನಾನು ನಿಮ್ಮ ಸೇವಕರಾಗಿರಬೇಕು ಅನ್ನೋದು ನನ್ನ ಆಸೆ. ಅದಕ್ಕೋಸ್ಕರ ಒಂದು ಆಶೀರ್ವಾದ ಮಾಡಲಿಕ್ಕೆ ಮತ ಕೇಳಲಿಕ್ಕೆ ನಾನು ಬಂದಿದ್ದೇನೆ. ತನ್ನ ಇರುವಂತ ಎಲ್ಲ ಅಧಿಕಾರದ ಅವಧಿಯಲ್ಲಿ ನೀವು ಕೊಡುವಂತ ಅಧಿಕಾರ, ನನಗೆ ನಿಮ್ಮ ಮೇಲೆ ಅಪಾರವಾದಂತಹ ವಿಶ್ವಾಸ ಇದೆ. ಸರ್ವಜ್ಞ ಅವ್ರ ಕಡೆ ಅವ್ರು ಮಾತು ಹೇಳ್ತಾರೆ, ನಿಂಬೆಗಿಂ ಹುಳಿ ಇಲ್ಲ, ದುಂಬಿಗಿಂ ಕರಿ ಇಲ್ಲ, ಶಂಭುಕಿನ ಅಧಿಕ ದೇವರಿಲ್ಲ. ಅಂದ್ರೆ ನಿಂಬೆಹಣ್ಣು ಬಂದ ತಕ್ಷಣ ನನಗೆ ಯಾರೋ ನಿಂಬೆಹಣ್ಣು ಕೊಟ್ಟರು ದೇವಸ್ಥಾನ ಎದುರುಗಡೆ. ಎಲ್ಲಾ ಹುಳಿಗಳು ಕೂಡ ಬಹಳ ಶ್ರೇಷ್ಠವಾದಂತಹ ಹುಳಿ ನಿಂಬೆಹಣ್ಣು ಹುಳಿ ಅಂತ. ಈ ಮಾವಿನ ಹುಳಿ, ಹುಣಸೆ ಹುಳಿ, ದ್ರಾಕ್ಷಿ ಹುಳಿ ಎಲ್ಲ ಹುಳಿಗಳಿಗೂ ಶ್ರೇಷ್ಠವಾದದ್ದು ನಮ್ಮ ಹೆಣ್ಮಕ್ಳು ಗೊತ್ತಿರ್ತದೆ. ನಿಂಬೆಹಣ್ಣು ಹುಳಿ ಬಹಳ ಶ್ರೇಷ್ಠ. ಅದಾದ್ಮೇಲೆ ಹೇಳ್ತಾನೆ, ದುಂಬಿಗಿನ ಕರಿ ಇಲ್ಲ, ಈ ಕಪ್ಪು, ಈ ಮೈಕಲ್ಲಿದೆ, ಈ ಕೂದಲಲ್ಲಿದೆ, ಈ ಬಟ್ಟೆಲಿದೆ, ಎಲ್ಲದಕ್ಕಿಂತ ಈ ನಮ್ಮ ಹಳ್ಳಿ ಓಡಾಡ್ತಾ ಇರ್ತದ ದುಂಬಿ, ಅದು ಗ್ಲಾಸ್ ಅಂತ ಮುಡಿತಾ ಇರ್ತಂತೆ, ಬಹಳ ಶ್ರೇಷ್ಠವಾದಂತ ಕಪ್ಪು. ಶಂಭುಕಿನ ಅಧಿಕ ದೇವರಿಲ್ಲ. ನಮ್ಮ ಹಿಂದೂ ಧರ್ಮದಲ್ಲಿ ದೊಡ್ಡ ದೇವರು ಯಾರಂದ್ರೆ ಶಂಭು. ಶಂಭು ಅಂದ್ರೆ ಶಿವ, ಪರಮೇಶ್ವರ. ಅದಾದ್ಮೇಲೆ ನನ್ನ ಮಾತು ಹೇಳ್ತಾರೆ ಅಂದ್ರೆ, ನಿಂಬೆಗೆ ಮುಡಿ ಇಲ್ಲ, ದುಂಬಿಗೆ ಕರಿ ಇಲ್ಲ, ಶಂಭುಕಿನ ಅಧಿಕ ದೇವರಿಲ್ಲ, ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತ ಹೇಳ್ತಾರೆ. ಹಂಗೆ ನಾನು ನಿಮ್ಮ ಮೇಲೆ, ದಕ್ಷಿಣ ಕನ್ನಡ ಜಿಲ್ಲೆಯ ಮಹಾಜನತೆ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಒಂದು ಬದಲಾವಣೆಯನ್ನು ತರ್ತೀವಿ ಅಂತೇಳಿ ಆತ್ಮವಿಶ್ವಾಸದಿಂದ ನಾನು ಇಲ್ಲಿಗೆ ಬಂದಿದ್ದೇನೆ. ನನ್ನ ನಂಬಿಕೆ ಉಸಿರು ಮಾಡಕ್ಕೆ ಹೋಗ್ಬೇಡಿ. ಬಹಳ ಜನ ಸ್ನೇಹಿತರು ಹೇಳ್ತಾ ಇದ್ರು, ನಾನು ಎಲ್ಲಿ ಹೋದ್ರು ಚುನಾವಣೆ ಗೆಲ್ತದೆ ಅಂತ ಹೇಳಿ. ಅಲ್ಲ, ಅದು ಚುನಾವಣೆ ಗೆಲ್ಲುವುದಲ್ಲ. ನಮ್ಮ ಡ್ಯೂಟಿ, ನಮ್ಮ ಕರ್ತವ್ಯ ಈ ದೇಶಕ್ಕೆ ಏನು ಸಮಸ್ಯೆ ಇದೆ ಅದನ್ನ ನಾವು ಸರಿ ಮಾಡಬೇಕು ಅನ್ನೋದು, ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಒಬ್ಬ ಕಾರ್ಯಕರ್ತರಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಅಧಿಕಾರ ಬರ್ತದೆ, ಅಧಿಕಾರ ಹೋಗ್ತದೆ. ಅಧಿಕಾರ ಶಾಶ್ವತ ಅಲ್ಲ. ಯಾರು ಕೂಟ ಹೊಡ್ಕೊಂಡು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಬೇಕಾದ್ರೆ ಬರ್ಕೊಳ್ಳಿ.
ಸದಾನಂದ ಗೌಡ ಇರ್ಬೋದು, ಶೋಭಕ್ಕ ಇರ್ಬೋದು, ನಳಿನ್ ಕುಮಾರ್ ಕೊಟ್ಲೇರು ಇರ್ಬೋದು, 23ಕ್ಕೆ ಕೊನೆಯ ದಿನಗಳ ಅವರ ಸಂಸತ್ ಸದಸ್ಯರಾಗಿ ಆಗ್ತದೆ. ಆ ನಂಬಿಕೆ ನನ್ನದಿದೆ. ಯಾಕೆಂದ್ರೆ ಅವರ ಸ್ವಾಭಿಮಾನ ಉಳಿಸ್ಕೊಳಕ್ ಆಗ್ಲಿಲ್ಲ. ಈಗ ಅವ್ರದ್ದೇನಪ್ಪ ಅಂದ್ರೆ ಒಂದೇ ಒಂದು ಗುರಿ, ನನ್ನ ಬಿಜೆಪಿ ಸ್ನೇಹಿತರು, ನಾವು ಹಿಂದೂಗಳು, ನಾವು ಮುಂದು, ಅದು ಬಿಟ್ಟು ಬೇರೆ ಇಲ್ಲ. ಬರೀ ಜಾತ್ಯತೀತ ವಿಚಾರದಲ್ಲಿ ಮಾನಸಿಕವಾಗಿ ಜನರನ್ನ ಭಯದ ವಾತಾವರಣದಲ್ಲಿ ಇಟ್ಬಿಟ್ಟು ಧರ್ಮ ಜಾತಿ ಹೆಸರಿನಲ್ಲಿ ಸರ್ವರಿಗೂ ಸಮಪಾಡು ಅಂತ ಬರೀ ಖಾಲಿ ಮಾತಾಡಿಕೊಂಡು ಚುನಾವಣೆಯ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನ ತಂದು ಮತವನ್ನ ಕೇಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಹಿಂದೂಗಳು ನಾವು ಮುಂದು ಅಂತ. ನಮ್ದು ಹಂಗಲ್ಲ, ನಾವು ಆ ಕೆಲಸಕ್ಕೆ ಹೋಗುದಿಲ್ಲ. ನಾವು ಹಿಂದೂಗಳು, ನಾವು ಮುಸಲ್ಮಾನರು, ನಾವು ಕ್ರೈಸ್ತರು, ನಾವು ಸಿಖ್ರು, ನಾವು ಜೈನರು, ನಾವು ಬೌದ್ಧರು, ನಾವೆಲ್ಲ ಸೇರಿ ನಾವು ಒಂದು ಅಂತ ಹೇಳ್ತೀವಿ. ಇಷ್ಟೇ ನಮ್ಗೆ ಅವ್ರಿಗೆ ಅವ್ರು ಹಿಂದೂಗಳು ನಾವು ಮುಂದು, ನಾವು ಒಂದು ಅಂತ. ನಾನೇನು ಹಿಂದೂ ಅಲ್ವೋ? ಇಲ್ಲಿರೋರೆಲ್ಲ ಹಿಂದೂಗಳಲ್ವೋ? ನಾವು ನಮ್ಮ ಧರ್ಮವನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವೋ? ನಾವು ರಾಮನ ಭಕ್ತರಲ್ವೋ, ಹನುಮನ ಭಕ್ತರಲ್ವೋ? ನಮ್ಮ ಪೂಜಾರಿ ಸಾಹೇಬರು ಗೋಕರ್ಣ ದೇವಸ್ಥಾನ ಕಟ್ಟಿಲ್ವೋ? ಯಾರಿಗೋಸ್ಕರ ಎಲ್ಲ ಧರ್ಮವನ್ನ ಇವತ್ತು ನಮ್ಮ ಮಂಜುನಾಥ ಸ್ವಾಮಿಗಳು ಇರೋದ ಸಂದರ್ಭದಲ್ಲಿ ಜೈನ್ ಧರ್ಮಕ್ಕೆ ಸೇರಿದವರು ಮಂಜುನಾಥ ಸ್ವಾಮಿಗಳ ದೇವಸ್ಥಾನ ಕಟ್ತಾ ಇದ್ವು, ಅಲ್ಲಿ ಆರಾಧನೆ ಮಾಡ್ತಾ ಇದ್ವು. ನಮ್ಮಲ್ಲಿ ಈ ಭೇದ ಭಾವ ಎಲ್ಲೂ ಕೂಡ ಯಾರು ಕೂಡ ಇಲ್ಲ ಈ ಕ್ಷೇತ್ರದಲ್ಲಿ. ಆದ್ರೆ ಇದನ್ನ ನಾವು ಭಾವನೆಗಳನ್ನ ಕೆರಳಿಸಿ ಒಬ್ರಿಗೊಬ್ರು ದ್ವೇಷವನ್ನ ಉಂಟು ಮಾಡುವಂತ ಕೆಲಸಕ್ಕೆ ಇವತ್ತು ನಾವೆಲ್ಲ